ಸಾಮಾನ್ಯವಾಗಿ ನನಗೆ ತಲೆನೋವು ಬಂದೇ ಇಲ್ಲ, ನನಗೆ ತಲೆನೋವು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅನ್ನೋರು 100ರಲ್ಲಿ ಒಂದು 2-3 ಜನ ನಿಮಗೆ ಸಿಗ್ಬೋದು. ನೀವು ಯಾರನ್ನು ಕೇಳಿದ್ರು ನಿಮ್ಗೆ ತಲೆನೋವು ಬಂದಿತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಂದು ಸತಿಯಾರು ಬಂದಿದೆ ತಲೆನೋವು ಅಂತ ಹೇಳೋರು ನಿಮಗೆ ಸಿಗ್ತಾರೆ. ಯಾಕೆ ಈ ರೀತಿ ನಮಗೆ ತಲೆನೋವು ಬರೋದು? ತಲೆನೋವು ಇಲ್ಲದೆ ನಾವು ಇರೋಕ್ಕಾಗಲ್ವಾ? ಇರ್ಬೋದು. ಯಾಕೆ ಬರುತ್ತೆ ತಲೆನೋವು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಮುಖ್ಯವಾಗಿ ನಮಗೆ ಯಾವುದೇ ರೀತಿ ದೇಹದಲ್ಲಿ ತೊಂದರೆ ಇದ್ದಾಗ, ಉದಾಹರಣೆಗೆ ಜ್ವರ, ಕೆಮ್ಮು, ನೆಗಡಿಯಿಂದ ಹಿಡಿದು ಅಧಿಕ ರಕ್ತದೊತ್ತಡ ಅಂದರೆ ಹೈ BP ಇರ್ತಲ್ಲ, ಆ ಥರ ಕಾಯಿಲೆ ಇದ್ರೂ ಕೂಡ ನಮಗೆ ತಲೆನೋವು ಬರ್ಬೋದು. ಆದರೆ ಕೆಲವ್ರಿಗೆ ಒಂದೇ ಸೈಡ್ ತಲೆನೋವು ಬರುತ್ತೆ. ಅದನ್ನು ಹೇಳ್ತಾರೆ ಅರೆ ತಲೆನೋವು ಅಂತ. ಅದು ಯಾಕೆ ಬರ್ಬೋದು? ಸಾಮಾನ್ಯ ಅದೆಲ್ಲ ಬರೋದು ಹೆಚ್ಚಾಗಿ ಒತ್ತಡದಿಂದ. ನಿಮಗೆ BP ಚೆಕ್ ಮಾಡಿಸಿದ್ರೆ ನಾರ್ಮಲ್ ಇರುತ್ತೆ, ಶುಗರ್ ನಾರ್ಮಲ್ ಇರುತ್ತೆ, ಯಾವುದೇ ರೀತಿ ಜ್ವರ, ಕೆಮ್ಮು, ನೆಗಡಿ ಇರಲ್ಲ. ಆದರೂ ಕೂಡ ನಿಮ್ಗೆ ತಲೆನೋವು ಬರ್ತಿದೆ ಅಂದರೆ ನಿಮಗೇನೋ ಮಾನಸಿಕ ಒತ್ತಡ ಇದೆ ಅಂತ. ಏನಿದೆ ಅಂದರೆ ನಾವು ಅಂದ್ಕೊಂಡಿದ್ದ ಕೆಲಸ ಸರಿಯಾಗಿ ಮಾಡೋಕ್ಕಾಗದೇ ಇರೋದು, ಕೋಪನ ವ್ಯಕ್ತಪಡಿಸ್ದೇ ಇರೋದು, ಮತ್ತು ಮುಖ್ಯವಾಗಿ ಖುಷಿಯಾಗಿಲ್ಲದೆ ಇರೋದು. ಈ ಥರ ಇದ್ದಾಗ, ಒತ್ತಡದಲ್ಲಿ ಕೆಲಸ ಮಾಡಿದಾಗ ತಲೆನೋವು ಜಾಸ್ತಿ ಆಗುತ್ತೆ. ನಾವು ಸಾಮಾನ್ಯ ತಮಾಷೆ ಮಾಡ್ತೀವಿ ಪೇಷಂಟ್ಸ್ಗೆ. ತಲೆನೋವು ಅಂತ ಬಂದಾಗ, ಯಾರು ನಿಮ್ಮ ಜೀವನದಲ್ಲಿ ತಲೆನೋವು ಕೊಡ್ತಾ ಇರೋರು ಯಾರು ಅಂತ. ಅಂದರೆ ಯಾವುದೋ ಒಂದು ವ್ಯಕ್ತಿಯಿಂದ ಅವ್ರಿಗೆ ಕಿರಿಕಿರಿ ಆಗ್ತಿರುತ್ತೆ, ಅದರಿಂದ ತಲೆನೋವು ಬರ್ತಾ ಇರುತ್ತೆ. ಅಥವಾ ಕೆಲಸದ ಒಂದು ವಾತಾವರಣದಿಂದ ತಲೆನೋವು ಆಗ್ತಾ ಇರುತ್ತೆ, ಅಥವಾ ಅವರ ಜೀವನ ಶೈಲಿಯಿಂದ ತಲೆನೋವು ಆಗ್ತಾ ಇರುತ್ತೆ. ಅಂದರೆ ಸರಿಯಾಗಿ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಲ್ಲ, ಪೌಷ್ಟಿಕ ಆಹಾರನ ತೊಗೊಳ್ಳಲ್ಲ, ಹಣ್ಣುಗಳನ್ನ ಕಡಿಮೆ ತಿಂತಾ ಇರ್ತಾರೆ. ಇದರಿಂದನೂ ಕೂಡ ತಲೆನೋವು ಬರ್ಬೋದು. ಹಾಗಾಗಿ ತಲೆನೋವು ತುಂಬ ಸಾಮಾನ್ಯವಾದ ಒಂದು ಕಾಯಿಲೆ ಅಂತ ಹೇಳ್ಬೋದು. ನೋಡಿ, ನಮಗೆ ನಿದ್ದೆಗಿಟ್ಟರೂ ಕೂಡ ತಲೆನೋವು ಬರುತ್ತೆ. ಕೆಲವ್ರಿಗೆ ಹಸುವಾಗಿ ಸರಿಯಾದ ಸಮಯದಲ್ಲಿ ಊಟ ಮಾಡಲಿಲ್ಲ ಅಂದರೂ ತಲೆನೋವು ಬರುತ್ತೆ. ಕೆಲವ್ರಿಗೆ ಡಿಹೈಡ್ರೇಷನ್ ಅಂದರೆ ದೇಹದಲ್ಲಿ ಲವಣಾಂಶಗಳ ಕೊರತೆ ಇದ್ದಾಗಲೂ ತಲೆನೋವು ಬರುತ್ತೆ. ಹೀಗಾಗಿ ತಲೆನೋವು ಎಲ್ಲರಿಗೂ ಕಾಡೋ ಒಂದು ಸಮಸ್ಯೆ. ಇದನ್ನು ಹೇಗೆ ಹೋಗಲಾಡಿಸ್ಕೋಬೋದು? ಮುಖ್ಯವಾಗಿ ನಾವು ತಿನ್ನೋ ಆಹಾರನ ನಿಯಮಿತವಾಗಿ ಸೇವಿಸಬೇಕು. ಮತ್ತು ಪೌಷ್ಟಿಕಾಂಶ ಇರೋ ಹಣ್ಣು, ತರಕಾರಿ ಇರೋ ಅಂಶಗಳನ್ನ ಸೇವಿಸಿದಾಗ ಅದರಲ್ಲಿ ನೀರಿನ ಅಂಶ ಮತ್ತು ದೇಹಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಇರೋದ್ರಿಂದ ಆವಾಗ ತಲೆನೋವು ಬರೋ ಸಾಧ್ಯತೆ ಕಡಿಮೆ. ಜೊತೆಗೆ ದಿನನಿತ್ಯ ನಾವು ಒಳ್ಳೆ ಅಭ್ಯಾಸಗಳನ್ನ ಇಟ್ಕೋಬೇಕು. ಉದಾಹರಣೆಗೆ ಕನಿಷ್ಠ ನೀವು ಅರ್ಧ ಗಂಟೆ ವಾಕಿಂಗ್ ಹೋದರೆ, ಕನಿಷ್ಠ ನೀವು ಅರ್ಧ ಗಂಟೆ ನೀವು ನಡೆದ್ರೆ ಬೆಳಗ್ಗೆ ಎದ್ದು, ನಿಮಗೆ ತಲೆನೋವು ಬರೋ ಸಾಧ್ಯತೆ ಸುಮಾರು 70ರಷ್ಟು ಕಡಿಮೆ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಜೊತೆಗೆ ಯಾವುದಾದ್ರು ನಿಮಗಿಷ್ಟವಾದ ಹವ್ಯಾಸದಲ್ಲಿ ತೊಡ್ಕೊಂಡ್ರೆ, ಅಂದರೆ ಯಾವಾಗಲೂ ಕೆಲಸನೇ ಮಾಡಿದೆ, ಕೆಲಸದ ಅವಧಿಯ ನಂತರ ನಾವು ಸಮಯವನ್ನು ಹೇಗೆ ಕಳಿತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವಧಿನಲ್ಲಿ ನಮಗಿಷ್ಟವಾದ ಓದುವ ಅಭ್ಯಾಸನ, ಸಂಗೀತನ, ಪಿಕ್ಚರ್ ನೋಡೋದು, ಮತ್ತು ವ್ಯಾಯಾಮ ಮಾಡೋದು, ಸ್ನೇಹಿತರ ಜೊತೆ ಮಾತಾಡೋದು, ಹರಟೆ ಹೊಡೆಯೋದು, ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು, ಇದರಿಂದ ನಮ್ಮ ತಲೆನೋವು ತುಂಬ ಕಡಿಮೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಬೇರೆಯವ್ರಿಗೆ ತಲೆನೋವು ಆಗದೆ ಇರೋದು ತುಂಬ ಮುಖ್ಯ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.